ಅಕ್ಕ ನಿಮ್ಗೆ ಅನ್ಸಲ್ವಾ ನಿಮ್ ಪಾರ್ಟ್ನರ್ ಜೊತೆಲಿ ರೈಡ್ ಹೋಗೋದಿಕ್ಕೆ ಫಸ್ಟ್ ಆಫ್ ಆಲ್ ನನ್ಗೆ ಯಾವನಾದ್ರೂ ಪಾರ್ಟ್ನರ್ ಇದ್ರೆ ತಾನೆ ಅದ್ ಯಾವ ಹುಡುಗಿ ಹಿಂದೆ ತಿರ್ಗಾಡ್ತಿದ್ದಾನೋ ಏನೋ. ಇಂಟ್ರೆಸ್ಟಿಂಗ್ ಆಗಿ ಏನಾದ್ರೂ ಕ್ವಶನ್ಸ್ ನ ಕೇಳಿ ಅಂತ ಸ್ಟೋರಿ ಹಾಕಿದ್ದೆ. ನೀವು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸ್ ನ ಕೇಳಿಲ್ಲ, ಡೀಪ್ ಆಗಿ ಪರ್ಸನಲ್ ಆಗಿ ನಿಮ್ ಕ್ವಶನ್ಸ್ ಗಳನ್ನ ಕೇಳಿದೀರಾ. ಐ ಲವ್ ಯು, ವಿಲ್ ಯು ಮ್ಯಾರಿ ಮೀ, ಯಾವಾಗ ಮದ್ವೆ, ನಿಮ್ ಏಜ್ ಎಷ್ಟು, ನಾನೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಕ್ವಶನ್ಸ್ ನ ಕೇಳಿ ಅಂತ ಹೇಳಿದಿನ, ಇಲ್ಲ ಅಂತ ಅಂದ್ರೆ ನನಗೆ ಪ್ರಪೋಸ್ ಮಾಡಿ ಅಂತ ಕೇಳಿದಿನ ಅಂತ ಏನಾದ್ರೂ ಸ್ಟೋರಿ ಹಾಕ್ಬಿಟ್ಟಿದಿನ ಅಂತ ಸಿಕ್ಕಾಪಟ್ಟೆ ಭಯ ಆಗಿ 3 ಸಲ ಹೋಗಿ ಪ್ರೊಫೈಲ್ ನ ಚೆಕ್ ಮಾಡಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರೂ ಮಾಡಿದಿನ ಅಂತ. ಬೈಕ್ ರೈಡ್ ಮಾಡೋದಿಕ್ಕೆ ಇನ್ಸ್ಪಿರೇಷನ್ ಅಂಡ್ ಮೇನ್ ರೀಸನ್ ಏನು ಅಂತ ಕೇಳಿದ್ದಾರೆ. ಬೈಕ್ ತಗೋಬೇಕು ಅಂತ ಅನ್ನೋದು ತುಂಬಾ ವರ್ಷದ ಕನ್ಸು. ಇನ್ಸ್ಪಿರೇಷನ್ನು ನಿನ್ ಕೈಲಿ ಏನು ಕಿತ್ತು ಗುಡ್ಡೆ ಹಾಕಕ್ಕಾಗಲ್ಲ ಅಂತ ಮೋಸ ಮಾಡಿ ಹೋಗಿರೋ ನನ್ನ ಫ್ರೆಂಡ್ಸು. ಲವ್ ಮೇಲೆ ನಿಮ್ ಒಪಿನಿಯನ್, ಯಾರು ನಮ್ಮನ್ನ ಲವ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾರು ನಮ್ಮನ್ನ ಕೊನೆಯಲ್ಲಿ ಮದ್ವೆ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ಗೋಸ್ಕರ ನಾವು ಎಷ್ಟು ದೂರ ಓದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಳನ್ನ ಜೊತೆಲಿ ಕರ್ಕೊಂಡು ಎಷ್ಟು ದೂರ ಓದ್ವಿ. ಅಕ್ಕ ನಾನ್ ನಿಮ್ ಬಿಗ್ ಫ್ಯಾನು, ನೀವು ತುಂಬಾ ಕ್ಯೂಟ್ ಆಗಿ ವ್ಲಾಗ್ ಮಾಡ್ತೀರಾ, ನೀವು ತುಂಬಾ ಚೆನ್ನಾಗಿದ್ದೀರಾ, ಸ್ಯಾರಿಲಿ ಸಕ್ಕತ್ತಾಗಿ ಕಾಣಿಸ್ತೀರಾ ಅಂತ ತುಂಬಾ ಜನ ಹೇಳಿದ್ದೀರಾ. ಅವ್ರಿಗೆಲ್ಲರಿಗೂ ಮನ್ಸ್ಪೂರ್ವಕವಾಗಿ ಧನ್ಯವಾದ ಅಂತ ಹೇಳ್ತಾ ಮತ್ತೆ ಸಿಗುವ, ಒಂದ್ ಫಾಲೋ ಮಾಡ್ಕೊಳ್ರಿ.